ಶ್ರೀಯುತ ವಾಸಣ್ಣ ಅಂದರೆ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಅಂದರೆ ತಪ್ಪಾಗಲಾರದು. ಅವರೆಂದೂ ಕೂಡ ಒಂದು ವರ್ಗಕ್ಕೆ ಸೀಮಿತವಾಗದೆ ಬಡವರು, ದೀನರು, ದಲಿತರು, ಈ ಥರ ಶೋಷಿತರು ಎಲ್ಲರ ಪರವಾಗಿ ಕೆಲಸ ಮಾಡಿದಂತಹ ಕೀರ್ತಿ ಅವ್ರಿಗೆ ಸಲ್ಲುತ್ತೆ. ಚಾಮರಾಜ ಕ್ಷೇತ್ರ ಇವತ್ತು 100 ವರ್ಷಗಳ ಕಾಲ ನೆನಪಿನಲ್ಲಿ ಯಾರನ್ನಾರು ಇಟ್ಕೊಳ್ತಾರೆ ಅಂತ ಒಂದು ರಾಜಕಾರಣಿ, ಒಬ್ಬ ಶಾಸಕರು ಅಂತಾದರೆ ಶ್ರೀಯುತ ವಾಸಣ್ಣವರು. ಅದಕ್ಕೆ ಎರಡೇ ಉದಾಹರಣೆ, ನಮ್ಮ ಹಿಂದೆ ಇರುವಂಥ ಮಾರಣಿ ಕಾಲೇಜು, ಇನ್ನೊಂದು ಜಯದೇವ ಆಸ್ಪತ್ರೆ. ಜಯದೇವ ಆಸ್ಪತ್ರೆ ನಿಮಗೆ ಬಡವರಿಗೆ ಎಂದು ಅತಿ ಕನಿಷ್ಠ ದರದಲ್ಲಿ ಚಿಕಿತ್ಸೆ ದೊರಕಬೇಕು ಅಂತ ಹೇಳಿ ದೂರದೃಷ್ಟಿ ಇಟ್ಕೊಂಡಂತಹ ಒಬ್ಬ ಮಹಾನ್ ಧೀಮಂತ ಚೇತನ ನಮ್ಮ ನಡುವೆ ಶ್ರೀಯುತ ವಾಸಣ್ಣವರಿದ್ದರು. ಇಂದು ಅವರಿಗೆ 2ನೇ ವರ್ಷದ ಪುಣ್ಯಸ್ಮರಣೆ. ಅವರ ಅಭಿಮಾನಿಗಳು ಇವತ್ತು ನಾವೆಲ್ಲರೂ ಕೂಡ ಸೇರಿ ಅವರಿಗೆ ಪುಷ್ಪ ನಮನವನ್ನು ಸಲ್ಲಿಸಿ ನೆನಪಿಸುವಂಥ ಕಾರ್ಯವನ್ನು ಮಾಡುವ ಮೂಲಕ ಒಂದು ಗೌರವವನ್ನು ಸಲ್ಲಿಸಿದೆ. ಜನಪ್ರಿಯ ಮಾಜಿ ಶಾಸಕರು ಹಾಗೂ ಹಿರಿಯ ಸಹಕಾರಿ ಧುರೀಣರು, ವಿದ್ಯಾ ವಿಕಾಸ್ ಸಂಸ್ಥೆಯ ಅಧ್ಯಕ್ಷರು ಆದ ಸನ್ಮಾನ್ಯ ಶ್ರೀ ವಾಸುರವರು ನಿಧನ ಹೊಂದಿದ್ದ ಇಂದು ಅವರ ಪುಣ್ಯ ಸ್ಮರಣೆಯನ್ನು ನಮ್ಮೆಲ್ಲ ಅಭಿಮಾನಿಗಳು, ಹಿತೈಷಿಗಳು ಹಾಗೂ ಈ ಕ್ಷೇತ್ರದ ಜನತೆ ಸೇರಿ ಅವರ ನೆನಪು ಮಾಡಿಕೊಳ್ಳುವಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ಅವರ ಬಗ್ಗೆ ಹೇಳಬೇಕು ಅಂತ ಅಂದರೆ, ಇಡೀ ಚಾಮರಾಜ ಕ್ಷೇತ್ರದಲ್ಲಿ 5 ವರ್ಷ ಕಾಲದಲ್ಲಿ ತುಂಬ ಅದ್ಭುತವಾದಂಥ ಕೆಲಸಗಳು ನಡೆದು. ಯಾವುದು ಅಂತ ಅಂದರೆ, ಮಹಾರಾಣಿ ವಿಜ್ಞಾನ ಕಾಲೇಜ್ ಆಗ್ಬೋದು, ಮಹಾರಾಣಿ ಹಾಸ್ಟೆಲ್ ಹಾಗೂ ಮಲ್ಟಿ ಫೆಸಿಲಿಟಿ ಹಾಸ್ಪಿಟಲ್, ಟ್ರೋಮಾ ಸೆಂಟರ್ ಹಾಗೂ ಜಿಲ್ಲಾ ಆಸ್ಪತ್ರೆ, ಹೀಗೆ ಪ್ರಮುಖವಾದ ಹಾಗೂ KR ಆಸ್ಪತ್ರೆ ಆವರಣದಲ್ಲಿ ನೆಫ್ರಾಲಜಿ ಆಗ್ಬೋದು, ಯೂರಾಲಜಿ ಆಗ್ಬೋದು, ಸಾರ್ವಜನಿಕರ ಶಿಕ್ಷಣ ಮತ್ತು ವೈದ್ಯಕೀಯ ಏನಿದೆ ಈ 2 ಕ್ಷೇತ್ರದಲ್ಲಿ ಅದ್ಭುತವಾದ ಕೆಲಸವನ್ನು ಹಾಗೂ ಜೊತೆಗೆ ಸಹಕಾರ ಕ್ಷೇತ್ರದಲ್ಲೂ ಕೂಡ ಅವರು ಅದ್ಭುತವಾದಂಥ ಕೆಲಸವನ್ನು ಮಾಡಿ ಜನತೆಗೆ ಬಿಟ್ಟು ಹೋಗಿದ್ದಾರೆ. ನಮ್ಮೆಲ್ಲರೂ ಇವತ್ತು ಮಹಾರಾಣಿ ಏನು ನೋಡ್ತಾ ಇದ್ದೀರಾ, ವಿಜ್ಞಾನ ಕಾಲೇಜು ಅದ್ಭುತವಾಗಿ ಈ ರೋಡ್ನಲ್ಲಿ, ವಾಲ್ಮೀಕಿ ರೋಡ್ನಲ್ಲಿ ಅದ್ಭುತವಾಗಿ ಮೂಡಿಬಂದಿದೆ. ಇವತ್ತು ಸಾವಿರಾರು ಜನ ವಿದ್ಯಾರ್ಥಿಗಳು ಇವತ್ತು ಕಲಿತಾ ಇದ್ದಾರೆ. ಜಯದೇವದಲ್ಲಿ ಸಾವಿರಾರು ಜನ ರೋಗಿಗಳು ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಜಿಲ್ಲಾ ಆಸ್ಪತ್ರೆಯಲ್ಲೂ ಕೂಡ ಅವತ್ತಿನ ದಿವಸ ಕರೋನಾದಲ್ಲಿ ಜಿಲ್ಲಾ ಆಸ್ಪತ್ರೆ ಇಲ್ಲ ಅಂತ ಅಂದರೆ ಮೈಸೂರಲ್ಲೂ ಕೂಡ ತುಂಬ ಸಾವು ನೋವುಗಳು ಜಾಸ್ತಿ ಆಗ್ತಾಯಿದ್ದವು. ಯಾಕೆ ಅಂತಂದರೆ ಜಿಲ್ಲಾ ಆಸ್ಪತ್ರೆ ಒಂದು ಅದ್ಭುತವಾದ ಕೆಲಸವನ್ನು ಕರೋನಾ ಸಮಯದಲ್ಲಿ ಮಾಡಿದೆ. ಇದೆಲ್ಲದಕ್ಕೂ ಪ್ರಮುಖವಾದ ಕಾರಣ ಅಂತಂದರೆ ನಮ್ಮ ನೆಚ್ಚಿನ ನಾಯಕರು ವಾಸಣ್ಣವರು. ಇವರನ್ನು ಇವತ್ತು ನಾವೆಲ್ಲ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರ ಕೆಲಸ ಚಿರಋಣಿಯಾಗಿರಲಿ ಅಂತೇಳಿ ಈ ಮೂಲಕ ಅವರು ಕೇಳ್ಕೊತೀವಿ.